ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ರಹಸ್ಯ ರಾತ್ರಿಗೆ ಸ್ವಾಗತ. ಸ್ಟೋರಿ ಹಾಕಿ 3-4 ದಿನ ಆಯಿತು. ಕಾರಣ ಯಾಕಂದರೆ ಸ್ಟೋರಿ ರೆಕಾರ್ಡೇ ಮಾಡಿಲ್ಲ. ಕಾರಣ ಹೇಳಬೇಕಂದ್ರೆ ಯೂಟ್ಯೂಬರ್ ರೋದ್ನೆ ನಾನು ಆಗಲೇ ನನ್ನ ಮೊದಲನೇ ಫೇಸ್ ಕ್ಯಾಮ್ ವೀಡಿಯೋದಲ್ಲಿ ಹೇಳಿದಾಗೆ ಅವ್ರಿಗೆ ತುಂಬ ಜನಕ್ಕೆ ರೋದನೆ ಕೊಡ್ತಾ ಇದ್ದಾರೆ ಬಿಡಿ. ಏನು ಅಂತಂದರೆ ಎದುರುಗಡೆ ಬಂದು ನೀನು ಏನಾದರೂ ಹೊಡ್ಕೋ ಪರವಾಗಿಲ್ಲ, ಏನಾದರೂ ಬಡ್ಕೊಂಡ್ರೂ ಪರವಾಗಿಲ್ಲ. ಬ್ಯಾಕ್ಗ್ರೌಂಡ್ ಅಥವಾ ವಾಯ್ಸ್ ಓವರ್ ಚಾನಲ್ಸ್ಗಳಿಗೆ ತುಂಬಾ ಪ್ರಾಬ್ಲಮ್ ಕೊಡ್ತಾ ಇದ್ದಾರೆ. ಅದರಲ್ಲೂ ನಾನೊಬ್ಬ ಚಿಕ್ಕ ಚಾನಲ್ಲು, ಸಾವಿರಾರು ಲಕ್ಷಾಂತರ ಜನ ಸಬ್ಸ್ಕ್ರೈಬರ್ಸ್ ಇರೋಂಥ ಚಾನಲ್ಗಳಿಗೆ ರೋದನೆ ಕೊಡ್ತಾ ಇದ್ದಾರೆ. ತುಂಬಾ ರಿಸ್ಟ್ರಿಕ್ಷನ್ಸ್ ಆಗ್ತಾ ಇದ್ದಾರೆ. ಅದಕ್ಕೋಸ್ಕರ ನನ್ನ ಕೊನೆಯ ನಿರ್ಧಾರ ಏನು ಅಂತಂದರೆ, ನಾನು ಈ ರೀತಿ ಫೇಸ್ ಕ್ಯಾಮಲ್ಲೇ ಸಿಂಪಲಾಗಿ ಕಥೆ ಹೇಳೋದಕ್ಕೆ ಕಂಟಿನ್ಯೂ ಮಾಡ್ತೀನಿ. ನನಗೆ ಗೊತ್ತಿಲ್ಲ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಇಷ್ಟ ಆಗುತ್ತೋ ಇಷ್ಟ ಆಗಲ್ವೋ, ಆದರೆ ನನ್ನ ಒಂದು ಹವ್ಯಾಸ ಅಂತ ಇದನ್ನು ಕಲ್ಪಿಸ್ಕೊಂಡ್ಮೇಲೆ ನಿಲ್ಲಿಸೋದಕ್ಕೆ ಇಷ್ಟ ಆಗ್ತಿಲ್ಲ. ನನ್ಗಳು ನನಗೆ ಇರಲಿ, ಬನ್ನಿ ತಡ ಮಾಡದೆ ಕತೆ ಶುರು ಮಾಡೋಣ. ಈ ಕತೆ ನನಗೆ ಹೇಳಿದ್ದು ನನ್ನ ಕಸಿನು. ಈ ಘಟನೆ ನಡೆದಿರೋದು 2017ರಲ್ಲಿ ಅರುಣ್ ಮತ್ತು ಪ್ರೀತಿ ಜೊತೆ. ಇಬ್ಬರು ಒಂದೇ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಿರ್ತಾರೆ. ಪ್ರೀತಿ ಮದುವೆ ಕೂಡ ಆಗ್ತಾರೆ. ಅರುಣ್ ಮತ್ತು ಪ್ರೀತಿ ಬೆಂಗಳೂರಿನವರಲ್ಲ, ಕೆಲಸಕ್ಕೆ ಅಂತ ಬೆಂಗಳೂರಲ್ಲಿ ಬಂದು PG ನಲ್ಲಿ ಇದ್ಕೊಂಡು ಕೆಲಸ ಮಾಡ್ತಿರ್ತಾರೆ. ಯಾವಾಗ ಮನೆಯವರೆಲ್ಲ ಅವ್ರ ಪ್ರೀತಿ ಬಗ್ಗೆ ಒಪ್ಕೊಂಡು ಮದುವೆ ಮಾಡ್ತಾರೋ, ಅವ್ರು ಇರೋದಕ್ಕೆ ಅಂತ ಒಂದು ಮನೆ ನೋಡೋದಕ್ಕೆ ಶುರು ಮಾಡ್ತಾರೆ. ಹೇಗೆ ಅಂತ ತಿಳಿಸೋದು ಮರೆತೆ, ಈ ಘಟನೆ ನಡೆದಿರೋದು ನಂದಿನಿ ಲೇಔಟ್ನಲ್ಲಿ. ಚಿಕ್ಕ ಸಂಸಾರ, ಅಂಥದ್ದೇನು ದುಡಿಮೆ ಇಲ್ಲ, 1 BHK ಸಿಂಪಲ್ ಆಗಿರೋ ಮನೆ ಸಾಕು ಅಂತ ಹುಡುಕ್ತಾ ಇರ್ತಾರೆ. ಮನೆ ಬೇಕು ಅಂತ ಗೊತ್ತಿರೋ ಬ್ರೋಕರ್ ಒಬ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಬ್ರೋಕರ್ 1-2-3-4 ಮನೆಯೂ ತೋರಿಸ್ತಾನೆ. ಕೊನೆಗೆ ಅವ್ರಿಗೆ 1 BHK ಮನೆ ತುಂಬಾ ಇಷ್ಟ ಆಗುತ್ತೆ. ಇಬ್ಬರು ಮನೆ ಸೇರ್ಕೋತಾರೆ. 1.25 ವರ್ಷ ಎಲ್ಲ ಚೆನ್ನಾಗೇ ಇರುತ್ತೆ. ಯಾವಾಗ ಪ್ರೀತಿ ಗರ್ಭಿಣಿ ಆಗ್ತಾಳೆ ಅಂದರೆ, ಶಾಸ್ತ್ರಗಳ ಪ್ರಕಾರ ಅಥವಾ ಜನರು ಹೇಳೋ ಪ್ರಕಾರ ಹೊಟ್ಟೆನಲ್ಲಿ ಒಂದು ಮಗು ಹುಟ್ಟಿದೆ ಅಂತಂದರೆ ಕೆಲವು ಗರ್ಭಿಣಿಯರ ಅವರ ತುಂಬಾ ಕಮ್ಮಿ ಆಗುತ್ತಂತೆ. ಅಂದರೆ ಈ ನಕಾರಾತ್ಮಕ ಶಕ್ತಿಗಳು ಅವ್ರ ಕಡೆ ತುಂಬ ಆಕರ್ಷಿತವಾಗ್ತವೆ. ಎಷ್ಟೋ ತಿಂಗಳುಗಳಿಂದ ಇದ್ದಂಥ, ಎಷ್ಟೋ ಅಂತಂದರೆ ಸುಮಾರು 6-7 ತಿಂಗಳಾಗಿರುತ್ತೆ ಇದ್ದಂಥ ಆ ಮನೆಯಲ್ಲಿ ಒಂದು ರೀತಿ ಅನ್ಈಸಿನೆಸ್ ಫೀಲ್ ಆಗುತ್ತೆ. ಅಂದರೆ ಯಾಕೋ ಇರೋದಕ್ಕೆ ಹಿಂಸೆ ಆಗ್ತಾ ಇರೋ ರೀತಿ ಅನುಭವ ಆಗ್ತಾ ಇರುತ್ತೆ. ಇದನ್ನು ತನ್ನ ಗಂಡ ಅರುಣ್ಗೂ ಕೂಡ ಹೇಳ್ತಾಳೆ. ಆದರೆ ಅರುಣ್ ಒಬ್ಬ ಮಿಡ್ಲ್ ಕ್ಲಾಸ್ ಹುಡುಗ ಅಥವಾ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋನು. ಹೇಳಿದ ತಕ್ಷಣ ಮನೆ ಚೇಂಜ್ ಮಾಡೋಕ್ಕಾಗತ್ತಾ? ನಿನಗೆ ಪ್ರೆಗ್ನೆನ್ಸಿ ಇದೆಯಲ್ಲ, ಅದಕ್ಕೋಸ್ಕರ ಈ ರೀತಿ ಅನ್ನಿಸ್ತಾ ಇರ್ಬೋದು ಅಂತ ಹೇಳ್ಬಿಡ್ತಾನೆ. ಅಂದರೆ ಪ್ರೀತಿ ಹೇಳಿದ್ದ ಅಂತ ಸನ್ನಿವೇಶಗಳ ಬಗ್ಗೆ, ಆ ಎಕ್ಸ್ಪೀರಿಯನ್ಸ್ ಬಗ್ಗೆ ಅಷ್ಟೊಂದು ಗಮನ ಕೊಡಲ್ಲ. ಯಾವಾಗ ಅರುಣ್ ಪ್ರೀತಿ ಹೇಳೋ ಮಾತು ಕೇಳಲ್ವೋ, ಅವಳು ಅವ್ಳ ತಾಯಿ ಕೂಡ ಹೇಳ್ತಾಳೆ, ನನಗೆ ಮನೇಲಿ ಇರೋಕ್ಕಾಗ್ತಿಲ್ಲ, ಅನ್ಈಸಿನೆಸ್ ಆಗ್ತಿದೆ ಅಂತ. ಸಾಮಾನ್ಯವಾಗಿ ಪ್ರೀತಿ ಪ್ರತಿ ರಾತ್ರಿ ಅವ್ರ ತಾಯಿಗೆ ಫೋನ್ ಮಾಡ್ತಿರೋಳು. ಆದರೆ ಈ ಸತಿ ಫೋನ್ ಮಾಡಿದಾಗ, ಅಮ್ಮ ನನಗೆ ತುಂಬ ದಿವಸದಿಂದ ಈ ರೀತಿ ಅನ್ನಿಸ್ತಾ ಇದೆ, ಏನೋ ಒಂದು ರೀತಿ ಯಾರೋ ಇದ್ದಾರೆ ಅಂತ, ತುಂಬ ಅನ್ಈಸಿನೆಸ್ಸು, ಉಸಿರಾಡೋಕ್ಕೂ ಕಷ್ಟ ಆಗ್ತಾ ಇದೆ ಅಂತ. ಇದನ್ನು ಕೇಳಿದಂಥ ಪ್ರೀತಿ ತಾಯಿ, ಆಯಿತು ಮುಂದಿನ ವಾರ ನೀನು ನೋಡೋಕ್ಕೆ ಬರ್ತೀನಿ ಅಂತ ಹೇಳ್ತಾರೆ. ಮುಂದಿನ ಭಾನುವಾರ ಅವ್ರು ನೋಡೋಕ್ಕೆ ಕೂಡ ಬರ್ತಾರೆ. ಆದರೆ ಬರಬೇಕಾದ್ರೆ ಸಾಮಾನ್ಯವಾಗಿ ಕೆಲವು ಊರುಗಳಲ್ಲಿ ನೀವು ನೋಡಿರ್ತೀರ, ಕೆಲವು ಮಹಿಳೆಯರು ಅವ್ರನ್ನ ದೇವ್ರಿಗೆ ಅರ್ಪಿಸ್ಕೊಂಡಿರ್ತಾರೆ. ಅಂದರೆ ಅವರು ತಲೆ ಬಾಚಲ್ಲ ಅಥವಾ ಉದ್ದ ಜಡೆ ಬಿಟ್ಟಿರ್ತಾರೆ, ಗಂಟು ಹಾಕಿರ್ತಾರೆ. ಅವ್ರ ಜೀವನ ಪೂರ್ತಿ ದೇವ್ರ ಪೂಜೆ ಅನ್ನೋದೇ ಆಗಿರುತ್ತೆ. ಅದು ಒಂದು ದೇವಿ ಆಗಿರ್ಬೋದು ಅಥವಾ ಅವ್ರ ಮನೆ ದೇವರಾಗಿರ್ಬೋದು. ಅಂಥ ಒಬ್ರನ್ನ ಜೊತೆಲಿ ಕರ್ಕೊಂಡ್ಬರ್ತಾರೆ. ಆಗ ಬಂದಂಥ ಶಾಂತಮ್ಮ ಅನ್ನೋರು, ಅವ್ರಿಗೆ ಸುಮಾರು 75 ವರ್ಷ ಆಗಿರುತ್ತೆ. ಅವ್ರ ಮನೆಗೆ ಬಂದು ಊಟ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಪ್ರೀತಿ ಅವ್ರ ತಾಯಿ ಮುಂದೆನೇ ಹೇಳ್ತಾರೆ, ನನಗೂ ಯಾಕೋ ಈ ಮನೆಯಲ್ಲಿ ಏನೋ ಒಂದು ನಕಾರಾತ್ಮಕ ಶಕ್ತಿ ಇದೆ ಅನ್ನೋ ಫೀಲಿಂಗ್ ಆಗ್ತಿದೆ ಅಂತ. ಇದನ್ನು ಕೇಳಿದ ಅರುಣು, ಅಯ್ಯೋ ಅದೆಲ್ಲ ಏನಿಲ್ಲ ಬಿಡಿ, ಸುಮ್ಮನೆ ನೀವು ಏನೇನೋ ಅನ್ಕೊತಿದ್ದೀರಾ, ಅವಳು ಏನೇನೋ ಅನ್ಕೋತಾ ಇದ್ದಾರೆ, ಮಗು ಆಗ್ತಿದೆ ಅಲ್ವಾ ಅಂತ ಇಗ್ನೋರ್ ಮಾಡಿಬಿಡ್ತಾನೆ. ಅದಾಗ 1-2 ದಿನ ಆದಮೇಲೆ ಪ್ರೀತಿ ತಾಯಿ ಬಂದಂಥ ಆ ಶಾಂತಮ್ಮ ವಾಪಸ್ ಊರ್ಗೊಟ್ಟು ಹೋಗ್ತಾರೆ. ಒಂದು ರಾತ್ರಿ ಅರುಣ್ ಮಲಗಿರ್ತಾನೆ. ಪ್ರೀತಿ ಕೆಲಸ ಎಲ್ಲ ಮುಗಿಸಿ ಒಣಗಾಕಿದ ಬಟ್ಟೆನ ಒಳಗೆ ತಂದು ಬಟ್ಟೆನ ಮಡಚಿ ಬೀರೊಳಗೆ ಇಡ್ತಾ ಇರ್ತಾಳೆ. ಪ್ರೀತಿ ಬಟ್ಟೆ ಮಡಚಿ ಬೀರು ಒಳಗೆ ಇಡಬೇಕಾದ್ರೆ ಬೀರು ಇದ್ದಕ್ಕಿದ್ದಂಗೆ ಒಂಚೂರು ಅಳ್ಳಾಡ್ದಂಗೆ ಒಂದು ರೀತಿ ಸೌಂಡ್ ಮಾಡುತ್ತೆ. ಅವಳಿಗೆ ಆಶ್ಚರ್ಯ, ಏನು ನೆಲ ಮಟ್ಟ ಇಲ್ವಾ, ನೆಲದಲ್ಲಿ ಏನಾದರೂ ಸೊಟ್ಟಾಗಿರೋದು ಅಥವಾ ಕಾಲುಗಳು ಸರಿ ಕೂತಿಲ್ಲ ಅಂತ ಕೆಳಗೆ ನೋಡ್ತಾಳೆ. ಎಲ್ಲ ಸರಿಗೆ ಇರುತ್ತೆ. ಏನಿದು ನನ್ನ ಭ್ರಮೆ ಇರಬೇಕು ಅಂತ ಅಂದ್ಬಿಟ್ಟು ಪೂರ್ತಿ ಮಡಚಿದ ಬಟ್ಟೆನ ಬೀರೊಳಗೆ ಇಟ್ಟು ಬೀಗ ಹಾಕ್ಬಿಟ್ಟು, ಅಂದರೆ ಬೀರು ಕ್ಲೋಸ್ ಮಾಡಿ ಬಂದು ಅರುಣ್ ಪಕ್ಕ ಮಲ್ಕೋತಾಳೆ. ಬಂದು ಮಲ್ಕೊಂಡವಳೆ ಇನ್ನೇನು ಕಣ್ಣು ಮುಚ್ಚಬೇಕು, ಇದ್ದಕ್ಕಿದ್ದಾಗೆ ಅವಳ ಗಮನ ಸೀಲಿಂಗಿಂದ ರೈಟ್ ಸೈಡ್ ಆದಂಗೆ ಮೂಲೆ ಕಡೆ ಹೋಗುತ್ತೆ. ಮೂಲೆಯಲ್ಲಿ ಏನೋ ಒಂದು ಕಪ್ಪನೆ ಆಕೃತಿ ಕಾಣಿಸುತ್ತೆ ಅವಳಿಗೆ. ಹೇಗೆ ಅಂತಂದರೆ ಒಬ್ಬ ವ್ಯಕ್ತಿನೇ ಕಪ್ಪಗೆ ಮೇಲ್ಗಡೆ ನಿಂತಿರೋ ರೀತಿ. ಅದನ್ನು ನೋಡಿದ ತಕ್ಷಣ ಪ್ರೀತಿ ತುಂಬಾ ಭಯ, ಜೋರಾಗಿ ಕಿಚ್ತಾ ಸೈಡಿಗೆ ತಿರ್ಕೋತಾಳೆ. ಮೊದಲೇ ತುದಿಲ್ ಮಲಗಿದ್ದವಳು ಹೊಟ್ಟೆ ಕೆಳಗಾದಂಗೆ ನೆಲಕ್ಕೆ ಬಿದ್ದೋಗ್ತಾಳೆ. ಯಾವಾಗ ನೆಲದ ಮೇಲೆ ಬೀಳ್ತಾಳೆ, ಅವಳಿಗೆ ಮಿಸ್ಕ್ಯಾರೇಜ್ ಆಗಿಬಿಡುತ್ತೆ. ತಕ್ಷಣ ಅರುಣ್ ಎದ್ದು ಅವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾನೆ. ಆಸ್ಪತ್ರೆಯಲ್ಲಿ ನೋಡಿದಂಥ ಡಾಕ್ಟ್ರು ಏನೂ ಮಾಡೋಕ್ಕಾಗಲ್ಲ, ಎಲ್ಲ ಮುಗ್ದೋಗಿದೆ ಅಂತ ಹೇಳ್ತಾರೆ.
ಯಾವಾಗ ಮಗುನ ಕಳ್ಕೊತಾಳೋ ಪ್ರೀತಿ ಒಂದು ರೀತಿ ಡಿಪ್ರೆಷನ್ಗೆ ಹೊಟ್ಟೋಗ್ತಾಳೆ. ಹೀಗೆ ಸುಮಾರು ಒಂದು 6 ತಿಂಗಳು ಕಳೆಯುತ್ತೆ. ದೇವ್ರ ದಯೆನೋ ಏನೋ ಅವಳು ಮತ್ತೆ ಪ್ರೆಗ್ನೆಂಟ್ ಆಗ್ತಾಳೆ. ಈಗ ಮತ್ತೆ ಪ್ರೀತಿಗೆ 3.5 ತಿಂಗಳು. ಒಂದು ಮಧ್ಯಾಹ್ನ ಅರುಣ್ ಕೆಲ್ಸಕ್ಕೆ ಹೋಗಿರ್ತಾನೆ. ಇವಳು ಮನೇಲಿ ಒಬ್ಬಳೇ ಇರ್ತಾಳೆ. ಮಧ್ಯಾಹ್ನ ತಿಂಡಿ ತಿಂದಂಥ ಪಾತ್ರೆಗಳನ್ನ ತೊಳಿತಾ ಇರ್ತಾಳೆ. ಹಾಲ್ನಲ್ಲಿ ಯಾರೋ ಓಡಾಡ್ದಂಗೆ ನೆನಪಾಗುತ್ತೆ, ಅನುಭವ ಆಗುತ್ತೆ. ಇದಕ್ಕಿದ್ದಂಗೆ ಅವಳು ಆಶ್ಚರ್ಯ, ಅರುಣ್ ಮನೇಲಿಲ್ಲ, ಯಾರಿದ್ದಾರೆ ಹಾಲಲ್ಲಿ ಅಂತ ಹೊರಗೆ ಬಂದು ನೋಡಿದ್ರೆ ಮನೆ ಮೇನ್ ಡೋರ್ ಕ್ಲೋಸ್ ಆಗಿ ಇರುತ್ತೆ. ಹಾಲಲ್ಲೂ ಯಾರೂ ಇರಲ್ಲ. ರೂಮಲ್ಲಿ ಹೋಗಿ ನೋಡ್ತಾಳೆ, ರೂಮಲ್ಲೂ ಯಾರೂ ಇರಲ್ಲ. ಎಲ್ಲೋ ನಾನು ಭ್ರಮೆ ಆಗಿರಬೇಕು ಅಂತ ಅಂದ್ಕೊಂಡು ವಾಪಸ್ ಅಡುಗೆ ಮನೆಗೆ ಬಂದು ಪಾತ್ರೆ ತೊಳೆಯೋದಕ್ಕೆ ಕಂಟಿನ್ಯೂ ಮಾಡ್ತಾಳೆ. ಪಾತ್ರೆ ತೊಳೆದು ಮುಗಿಸಿ ರೂಮಲ್ಲಿ ಸ್ವಲ್ಪ ರೆಸ್ಟ್ ತೊಗೋಣ ಅಂತ ರೂಮೊಳಗೆ ಹೋಗ್ತಾಳೆ. ರೂಮೊಳಗೆ ಹೋಗಿ ತಲೆ ಬಾಚ್ಕೋಣ ಅಂತ ಬಾಚಿಗೆ ತೊಗೊಂಡು ತಲೆ ಬಾಚ್ಕೋಬೇಕು ಅಂತ ತಲೆ ಎತ್ತು ನೋಡಿದ್ರೆ ಕನ್ನಡಿ ಮುಂದೆ ಇದ್ದಕ್ಕಿದ್ದಂಗೆ ಹಿಂದೆ ಯಾರೋ ನಿಂತಿರೋ ರೀತಿ ಅನುಭವ ಆಗುತ್ತೆ. ಗಾಬರಿಗೆ ಹಿಂದೆ ತಿರುಗಿ ನೋಡಿದ್ರೆ ಯಾರೂ ಇರಲ್ಲ. ಆದರೆ ಹಾಲಲ್ಲಿ ಯಾರೋ ಓಡಾಡ್ದಂಗೆ ಅನುಭವ ಆಗುತ್ತೆ. ತಕ್ಷಣ ಹೋಗಿ ಹಾಲಲ್ಲಿ ನೋಡಿದ್ರೆ ಯಾರೋ ಅಡುಗೆ ಮನೆಯೊಳಗೆ ಓಡೋದಂಗಾಗುತ್ತೆ. ತುಂಬಾ ಗಾಬರಿಯಾದಂಥ ಪ್ರೀತಿ ಓಡೋದಕ್ಕೆ ಅಂತ ಮೇನ್ ಡೋರ್ ಕಡೆ ಹೋಗ್ಬೇಕಾದ್ರೆ ಮತ್ತೆ ಜಾರಿ ಬಿದ್ದು ಹೊಟ್ಟೆ ಮೇಲೆ ಬಿದ್ದು ಮತ್ತೆ ಮಿಸ್ಕ್ಯಾರೇಜ್ ಆಗುತ್ತೆ. ಯಾವಾಗ ಕೆಳಗೆ ಬೀಳ್ತಾಳೋ ತುಂಬಾ ನೋವಾಗುತ್ತೆ. ತಕ್ಷಣ ಅರುಣ್ಗೆ ಫೋನ್ ಮಾಡ್ತಾಳೆ. ಅರುಣ್ ಗಾರ್ಮೆಂಟ್ಸಿಂದ ವಾಪಸ್ ಮನೆಗೆ ಬರ್ತಾನೆ. ಬಂದವನೇ ಅವಳನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾನೆ. ಮತ್ತೆ ಡಾಕ್ಟರ್ ಅದನ್ನೇ ಹೇಳ್ತಾರೆ, ಬಿದ್ದಿದ್ದ ಕಾರಣದಿಂದ ಮಗುನ ಕಳ್ಕೊಂಡಿದ್ದೀರಾ ಅಂತ. ಯಾವಾಗ 2ನೇ ಸತಿ ಮಿಸ್ಕ್ಯಾರೇಜ್ ಆಗುತ್ತೋ ಪ್ರೀತಿ ಅಂತೂ ಪೂರ್ತಿ ಡಿಪ್ರೆಷನ್ ಹೊಟ್ಟೋಗ್ತಾಳೆ. ಆಗಲೇ ಒಂದು ಮಗುನ ಕಳ್ಕೊಂಡಿದ್ಲು. 2ನೇ ಸರ್ತಿನೂ ಇದೇ ರೀತಿ ಆಯಿತು. ಈ ಕಡೆ ಗಂಡ ನೋಡಿದ್ರೆ ಮಾತು ಕೇಳ್ತಿಲ್ಲ. ತಾಯಿ ಜೊತೆ ಬಂದಂಥ ಶಾಂತಮ್ಮ ಅವರು ಆ ರೀತಿ ಹೇಳಿದ್ರು, ಮನೆ ಚೇಂಜ್ ಮಾಡೋಕ್ಕೂ ಆಗ್ತಿಲ್ಲ. ಹೀಗೆ ಸುಮಾರು ದಿನಗಳು ಕಳೆದ್ರೆ ಈ ಮಧ್ಯೆ ಅರುಣ್ಗೆ ಕೆಲಸನೂ ಹೊರಟೋಗುತ್ತೆ. ಆ ಗಾರ್ಮೆಂಟ್ಸಲ್ಲಿ ಕಾರಣಾಂತರಗಳಿಂದ ಅವನ್ನ ಕೆಲಸದಿಂದ ತೆಗೆದಾಕ್ಬಿಡ್ತಾರೆ. ಯಾವಾಗ ಅರುಣ್ ಓನರ್ ಹತ್ರ ಹೋಗಿ ಪ್ರೀತಿಗೆ ಆಗ್ತಿದ್ದಂಥ ಕೆಟ್ಟ ಅನುಭವದ ಬಗ್ಗೆ ಹೇಳ್ತಾನೆ, ಅಂದರೆ ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಆಗ್ತಾ ಇರೋದು, ಆಗ ಓನರು ತುಂಬ ಹಿಂದೆ ಆ ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರು ಮಕ್ಕಳಿದ್ರು. ಗಂಡ ಒಬ್ಬ ದೊಡ್ಡ ಕುಡುಕ ಬಂದು ಯಾವಾಗಲೂ ಹೆಂಡತಿ ಹೊಡಿಯೋನಂತೆ. ಆದರೆ ಕೆಲವು ತಿಂಗಳುಗಳಾದಮೇಲೆ ಇಬ್ಬರು ಮಕ್ಕಳು ಹೆಂಡತಿನ ಬಿಟ್ಬಿಟ್ಟು ಮನೆಯಿಂದ ಓಡೋಗಿದ್ದಂತೆ. ಆಗ ಆ ಎಮ್ಮ ಅಂದರೆ ಆ ಮನೇಲಿ ಇದ್ದಂಥ ಹೆಂಗಸು ಮಕ್ಕಳನ್ನ ನೋಡಿಕೊಂಡು ಸುಮಾರು 1-2 ತಿಂಗಳು ಆ ಮನೆಯಲ್ಲಿ ವಾಸ ಮಾಡ್ತಿದ್ದಂತೆ. ಆದರೆ ಇದ್ದಂಥ ಮಕ್ಕಳ ಜೊತೆ ಇದ್ದಂಥ ಆ ತಾಯಿ ಅಂತ ಓದ್ದೋಳೇನಲ್ಲ, ಇವ್ರ ಮನೆ ಕೆಲಸ ಮಾಡಿಕೊಂಡು ಮಕ್ಕಳನ್ನ ನೋಡ್ಕೊತಾ ಇದ್ದಂತೆ. ಒಂದಿನ ದುಡ್ಡು ಕಾಸು ಇಲ್ಲದೆ, ಸರಿ ಊಟ ಮಾಡದೆ, ಎಷ್ಟೋ ದಿನ ಕೆಲಸಗಳಿಲ್ಲದೆ, ಹಾಗೆಯೇ ಒಂದು ರೀತಿ ಡಿಪ್ರೆಷನ್ಗೆ ಹೋಗಿ ಅವರು ಕೂಡ ವಿಷ ತಗೊಂಡು ಸತ್ತೋಗಿದ್ರಂತೆ ಆ ಮನೆಯಲ್ಲಿ. ಆದರೆ ಈ ಘಟನೆ ನಡೆದ ಮೇಲೆ ಮನೆ ಓನರು ಪೂಜೆನೂ ಮಾಡಿಸಿದ್ದಂತೆ. ಇದು ಆ್ಯಕ್ಚುಲಿ 6 ವರ್ಷದಿಂದ ನಡೆದಿರೋದು. ಅದಾದಮೇಲೆ 1 ವರ್ಷ ಖಾಲಿ ಇದ್ದಿದ್ದ ಮನೆಯಲ್ಲಿ ಯಾರೋ ಇರೋಕ್ಕೂ ಬಂದ್ರಂತೆ. ಇದಕ್ಕೆ ಬಂದವರು 6 ತಿಂಗಳು ಖಾಲಿ ಮಾಡ್ಕೊಂಡು ಹೊರಟೋಗಿದ್ರಂತೆ. ಅದಾದಮೇಲೆ ಸುಮಾರು ವರ್ಷ ಆ ಮನೆ ಖಾಲಿನೇ ಇತ್ತಂತೆ. ಆವಾಗ ಅರುಣ್ ಪ್ರೀತಿ ಮನೆ ಹುಡುಕ್ಬೇಕಾದ್ರೆ ಬ್ರೋಕರ್ ತೋರಿಸಿದ ಮನೆ ಅಂತ ಈ ಮನೆಗೆ ಬಂದು ಈ ಮನೆ ಸೇರ್ಕೊಂಡಿರ್ತಾರೆ. ಯಾವಾಗ ಓನರ್ ಅರುಣ್ಗೆ ಇದ್ರ ಬಗ್ಗೆ ಹೇಳ್ತಾನೋ ಅವನು ಬಂದು ಈ ವಿಷಯನ ಅವನ ಹೆಂಡತಿಗೆ ತಿಳಿಸ್ತಾನೆ. ತಕ್ಷಣ ಬೇರೆ ಮನೆ ನೋಡೋದಕ್ಕೆ ಶುರು ಮಾಡ್ತಾರೆ. ಬೇರೆ ಮನೆ ಸಿಗುತ್ತೆ ಕೂಡ. ಇದಾದ್ಮೇಲೆ ನಡೆದಂಥ ವಿಚಿತ್ರ ಘಟನೆ ಏನು ಅಂತಂದರೆ, ಅರುಣ್ ಆಮೇಲೆ ಪ್ರೀತಿ ಮನೆ ಖಾಲಿ ಮಾಡಬೇಕಾದ್ರೆ ಅಟ್ಟದ ಮೇಲೆ ಇಟ್ಟದಂಥ ಸಾಮಾನು ತಗೋಬೇಕು ಅಂತ ಅಟ್ಟದ ಕಡೆ ನೋಡಿದ್ರೆ ಅಥವಾ ಸಾಮಾನು ಇಳಿಸ್ಬೇಕಾದ್ರೆ ಮೂಲೆಯಲ್ಲಿ ಕೆಲವು ಮೂಳೆಗಳು ಸಿಕ್ಕಿದ್ವಂತೆ. ಅಂದರೆ ಅಟ್ಟದ ಮೇಲೆ ಮೂಳೆಗಳು ಯಾರು ಬಿಸಾಡಿರ್ತಾರೆ, ಇವ್ರಿಗೆ ಚೆನ್ನಾಗಿ ಜ್ಞಾಪಕ ಇರುತ್ತೆ. ಹೊಸ್ದಾಗಿ ಮನೆಗೆ ಬಂದಾಗ ಅಟ್ಟದ ಮೇಲೆ ಸಾಮಾನು ಇಡಬೇಕಾದ್ರೆ ಅಲ್ಲಿ ಯಾವುದೇ ಮೂಳೆ ಇರಲ್ಲ. ಅಬ್ಬಬ್ಬಾ ಅಂತಂದರೆ ಧೂಳುಗಳಿತ್ತು, ಅದನ್ನು ಕ್ಲೀನ್ ಮಾಡ್ಕೊಂಡಿರ್ತಾರೆ. ಇವರಿಗೆ ಅದನ್ನು ನೋಡಿ ಇನ್ನೂ ಭಯ ಆಗಿಬಿಡುತ್ತೆ. ವೀಕ್ಷಕರೇ, ನಾನೊಬ್ಬರು ತಾಂತ್ರಿಕರು ಅಂತ ಹೇಳಲ್ಲ, ಒಬ್ಬರು ಕಾಳಿ ಆರಾಧಕರಿದ್ದಾರೆ, ತುಂಬಾ ಇಷ್ಟಪಡ್ತೀನಿ ಅವ್ರನ್ನ. ಅವ್ರು ಹೇಳ್ತಾರೆ, ಈಗಿನ ಕಾಲದಲ್ಲಿ ನಾವು ಹೇಳ್ತೀವಲ್ಲ, ಇಲ್ಲಪ್ಪ ಗಂಡಿಗೆ ಹೆಣ್ಣೆ ಸಿಗ್ತಾ ಇಲ್ಲ, 3 ಜನ ಗಂಡಿಗೆ 1 ಹೆಣ್ಣಿದೆ ಅಂತ. ಅಂದರೆ ಇವ್ರ ಪ್ರಕಾರ ಇವರು ಸ್ಪಿರಿಟ್ಸ್ನ ನೋಡ್ತಾರಂತೆ, ಅಂದರೆ ಆತ್ಮಗಳು ಓಡಾಡೋದು ಅವ್ರಿಗೆ ಕಾಣತ್ತಂತೆ. ನಾನು ಅವ್ರು ತುಂಬ ಪಾಡ್ಕಾಸ್ಟ್ಗಳನ್ನ ನೋಡಿದ್ದೀನಿ. ಇಂಟರ್ವ್ಯೂರಿಗೆ ಒಂದು ಪಾಡ್ಕಾಸ್ಟಲ್ಲಿ ಇಂಟರ್ವ್ಯೂ ಮಾಡೋರು ಈ ರೂಮ್ನಲ್ಲಿ ಯಾವುದಾದ್ರೂ ಸ್ಪಿರಿಟ್ಸ್ ಇದೆಯಾ ಅಂತ ಕೇಳಿದಾಗ, ಈ ಜಾಗದಲ್ಲಿ ಕರೆಂಟ್ಲಿ ನಾನು ನೀವು ಮಾತಾಡ್ತಾ ಇದ್ದೀವಿ, ನಮ್ಮ ಜೊತೆ 3 ಸ್ಪಿರಿಟ್ಸ್ ಇದೆ ಅಂತ ಹೇಳಿದ್ರು. ಅಂದರೆ ಇಡೀ ಪ್ರಪಂಚದಲ್ಲಿ ಒಬ್ಬ ವ್ಯಕ್ತಿಗೆ 3 ಆತ್ಮಗಳಿದಾವಂತೆ. ಅಂದರೆ ಮೋಕ್ಷ ಸಿಗದಿರೋಂಥ ಆತ್ಮಗಳು ಇನ್ನೂ ಭೂಮಿ ಮೇಲೆ ಇದಾವಂತೆ. ಅಷ್ಟಲ್ಲದೆ ನೀವು ಕೆಲವು ಅಂಗಡಿಗಳಾಗಲಿ ಅಥವಾ ಮನೆ ಅಂತಲ್ಲ, ಸಾಮಾನ್ಯವಾಗಿ ಶೋರೂಮ್ ಅಥವಾ ದೊಡ್ಡ ಅಂಗಡಿಗಳಾಗಲಿ ಯಾವುದೇ ಒಂದು ಬಿಸ್ನೆಸ್ ತೆಗೆದ್ರೂ ತುಂಬ ದಿನ ನಡೆಯೋದಿಲ್ಲ. ಅದು ದಿನಸಿ ಅಂಗಡಿ ಆಗಿರಲಿ ಅಥವಾ ಒಂದು ಬಳೆ ಬ್ಯಾಂಗಲ್ ಸ್ಟೋರ್ ಆಗಿರಲಿ, ತೆಗಿತಾರೆ, ಒಂದು 6 ತಿಂಗಳು ವ್ಯಾಪಾರ ನಡೆದೇ ಮುಚ್ಚಿಬಿಡ್ತಾರೆ. ಅದಾದಮೇಲೆ ಯಾರೋ ಒಂದು ಚಿಕ್ಕದೊಂದು ರೋಡ್ ಸೈಡ್ ಹೋಟ್ಲು ಥರ ಒಂದು ಚಿಕ್ಕದು ಹೋಟ್ಲ್ ಇಟ್ಕೋಣ ಅಂತ ಮಾಡ್ತಾರೆ. ಯಾಕಂದರೆ ನಾನು ಖುದ್ದಾಗಿ ನೋಡಿದ್ದೀನಿ. ಒಂದು 6 ತಿಂಗಳು ನಡೆಸ್ತಾರೆ, ಮುಚ್ಚಿಬಿಡ್ತಾರೆ. ಇನ್ನೊಬ್ರು ಯಾರೋ ಬರ್ತಾರೆ, ಓಪನ್ ಮಾಡ್ತಾರೆ, ಕಮ್ಮಿ ಬಾಡಿಗೆ ಅಂತ ತೆಗಿತಾರೆ, ಒಂದು 6 ತಿಂಗಳು ಅಥವಾ 8 ತಿಂಗಳು ನಡೆಸ್ತಾರೆ, ಮತ್ತೆ ಆ ಬಿಸ್ನೆಸ್ನ ಮುಚ್ಚಿಬಿಡ್ತಾರೆ. ಕಾರಣ ಏನಿರ್ಬೋದು? ಆ ಜಾಗದಲ್ಲಿ ಯಾರೋ ಆಲ್ರೆಡಿ ಇವರಲ್ಲದೆ ಇನ್ನೊಬ್ರು ಇರ್ತಾರ? ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ.
ವೀಕ್ಷಕರೇ, ಇದಾಗಿತ್ತು ನನ್ನ ಕಸಿನ್ ಹಂಚ್ಕೊಂಡಂಥ ಕತೆ. ಈ ಕತೆ ಹೇಳ್ತಾ ಇದ್ದೊಂದು ಚಿಕ್ಕದಾದ ಕತೆ. ನಾನು ಇನ್ನೂ ಕತೆ ಹೇಳೋಷ್ಟು ರೆಡಿ ಆಗಿಲ್ಲ, ಮೆಂಟಲಿ ಪ್ರಿಪೇರ್ ಆಗಬೇಕು. ಕಾರಣ ಏನು ಅಂತಂದರೆ ನಡೀತಾ ಇರೋಂಥ ಆಗಿದಂಥ ಸಂಗತಿಗಳು. ಸೊ ಅದಕ್ಕೋಸ್ಕರ ಈ ಒಂದು ಚಿಕ್ಕ ಸ್ಟೋರಿನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ತಮ್ಮೆಲ್ಲರೂ ಪ್ರೋತ್ಸಾಹಕ್ಕೆ ತುಂಬ ಧನ್ಯವಾದಗಳು. ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ಆದರೆ ನಿಮ್ಮ ಕೈನಲ್ಲಿ ಹೈಪ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋ ಸಿಗ್ತೀನಿ. ಧನ್ಯವಾದಗಳು.